Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಜನವರಿಯಲ್ಲಿ ಸೂರಜ್ ರೇವಣ್ಣ ಮತ್ತೆ ರೇವಣ್ಣ ಅವರು ಭೇಟಿ ಮಾಡ್ತಾರೆ, ಡಿಕೆಶಿ ಭೇಟಿ ಮಾಡಿ ಅವ್ರ ಭೇಟಿ ಉದ್ದೇಶ ಇದೇ ಆಗಿತ್ತು ಅನ್ನೋ. ಇಲ್ಲ ಇದು ಈ ವಿಷಯ ಗೊತ್ತಿಲ್ಲ. ಯಾಕೆಂತಂದ್ರೆ ನಾನೇ ಒಂದ್ಸಾರಿ ಇದು ಈ ತರ ವಿಡಿಯೋ ಇದೆ ಇದ್ರಿಂದ ಬಿಡಿ ಅಂತೆಲ್ಲ ಮಾಡಬಾರ್ದು ಅಂತೇಳಿ ನನಗೆ ಹೇಳಿದ್ದಾರೆ. ಆ ವಿಷಯಕ್ಕೆ ಅವ್ರು ತಲೆ ಕೆಡಿಸ್ಕೊಂಡ್ರಲ್ಲ, ಅವ್ರು ತಲೆ ಕೆಡಿಸ್ಕೊಂಡ್ರೆ ಬೇರೆ ವಿಚಾರ ಆಗ್ತದೆ, ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದ್ರೆ ಅವರು ಯಾವ ಕುಟುಂಬದ ಬಗ್ಗೆ ತಲೆ ಕೆಡಿಸ್ಕೋಬಾರದು ಅನ್ನೋ ಉದ್ದೇಶದವರು. ಇದನ್ನ ಫೈನಲ್ ಆಗಿ ಬ್ಲಾಕ್ ಮೇಲ್ ಮಾಡೋರು ಅವ್ರ ತಲೆಗಳು ಬರೆಸ್ಬೇಕು ಅನ್ನೋ ಹಿನ್ನೆಲೆ ಈ ಷಡ್ಯಂತ್ರ ರೂಪಿತವಾಗಿದೆ. ಮತ್ತಿರಲಿಲ್ಲ ಇದು. ಡಿಕೆ ಅವರು ಇಡೀ ರಾಜ್ಯದ ಚುನಾವಣಾ ಪ್ರಚಾರದಲ್ಲಿರ್ತಾರೆ. ಈ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ. ಆದ್ರೆ ಈ ಮಾಡಿದವರು ಅದನ್ನ ಯಾವ ರೀತಿ ಡಿವಿಯೇಷನ್ ಮಾಡಬೇಕು, ತನಿಖೆದಾರನ ಯಾವ ರೀತಿ ತಪ್ಪಿಸ್ಬೇಕು, ಅದನ್ನ ಯಾವ ರೀತಿ ತನಿಖೆದಾರಿಯಿಂದ ಆದಿ ತಪ್ಪಿಸ್ಬೇಕು ಅನ್ನೋ ವಿಚಾರದಲ್ಲಿ ಮಾಡಿದ ಕೃತ್ಯನ ಹೊರತು ಬೇರೆ ಯಾವುದೇ ಕೃತ್ಯ ಅಲ್ಲ. ಗೊತ್ತಾಗಿತ್ತು ಯಾರಿಗೆ? ಜಾನ್ವರಿಯಲ್ಲ, ಈಗ ಮೊನ್ನೆ ಈ 24ನೇ ತಾರೀಕು ಹಿಂದೆ ಇದು ಹಾಸನದಲ್ಲಿ ಪೆಂಡ್ರೈವ್ ಸಿಕ್ಕೋಲ್ಲ. ಆಗ ಇದ್ರದ್ದು ನಿಜವಾದ ವಿಚಾರ ಗೊತ್ತಾಗಿದ್ದವರಿಗೆ. ಮೊದಲಿದ್ದೆಲ್ಲ ಓಪ ಇದಾವೆ, ಮಾಡಿದಾವೆ, ಬಿಟ್ಟಿದ್ದಾವೆ ಅಂತೇಳಿ. ಅಲ್ಲಿವರೆಗೂ ಪೆಂಡ್ರೈವು ಕಾರ್ತಿಕ್ ಮತ್ತೆ ದೇವರಾಜೇಗೌಡ ಬಿಟ್ಟು ಎಲ್ಲೂ ಅಲ್ಲಾಡಿರಲಿಲ್ಲ. ಇದನ್ನ ಬಿಜೆಪಿ ನಾಯಕರು ಮಾಡಿದ ಕೃತ್ಯವನ್ನ ಕಾಂಗ್ರೆಸ್ ನಾಯಕರು ಹೊರಿಸ್ತಕ್ಕಂಥ ಒಂದು ಷಡ್ಯಂತ್ರ ಇದೆ. ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ಹತ್ರ 15 ಕೋಟಿ ಡೀಲ್ ಮಾಡಿ ಇಶ್ಯೂ ಹೊರಗೆ ಬರದಂತೆ ನೋಡಬೇಕು, ಕಾರ್ತಿಕ್ ಬಾಯಿ ಮುಗಿಸ್ಬೇಕು ಅಂತೇಳಿ ನಡೆದಿದೆ. ಅದ್ರ 10 ಕೋಟಿ ಡೀಲ್ ತಗೊಂಡಿದ್ದಾರೆ. ಆದ್ರೆ ಕಾರ್ತಿಕ್ ಬಾಯಿ ಬಿಟ್ಟಿಲ್ಲ ಅಂತೇಳಿ ಇಡೀ ಹೊಳೆನರಸೀಪುರದಲ್ಲಿ ಮನೆ ಮಾತಾಗಿದೆ. ಈ ಇಶ್ಯೂ ಹೌದು ಹೌದು ಸರ್. ಡಿಕೆಶಿ ಹೇಳಿ ಮಾಡಿಸ್ತಕ್ಕಂಥ ನಾನು ಕಾಂಗ್ರೆಸ್ ಮುಖಂಡ, ಒಬ್ಬ ವಕೀಲರ ಸಂಘದ ವರ್ಕಿಂಗ್ ಪ್ರೆಸಿಡೆಂಟು, ರಾಜ್ಯದ ವಕೀಲರ ಸಂಘ ನಿರ್ದೇಶಕನಾಗಿ ಈ ವಕೀಲರ ಮತಗಳಿಕೆಯಲ್ಲಿ ಏನು ಈ ತಿಕ್ಕಾಟ ನಡೀತಿದೆ ಇದಕ್ಕೆ ಒಂದು ಅಂತ್ಯ ಆಗಬೇಕು. ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ನಾವು ಹಾಸನದನಾಗಿ ಹಾಸನದ ಮಹಿಳೆಯರ ಮಾನ ಗೌರವ ಹೋಗಬಾರ್ದು, ಎಷ್ಟೋ ಕುಟುಂಬಗಳು ಹಾಳಾಗಬಹುದು ಅನ್ನೋ ಉದ್ದೇಶ ಮಾಡ್ತಾ ಇದ್ರು. ಮತ್ತು ಈ ನಾನು ಮಾಡ್ತಾ ಇರೋ ವಿಚಾರಕ್ಕೂ ಆಯ್ತು. ಈಗ ಸೈಬರ್ ಕ್ರೈಮ್ ನಲ್ಲಿ ರೇವಣ್ಣ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ 4 ಜನ ಮೇಲೆ. ಒಬ್ರು ಶರತ್, ಒಬ್ರು ನವೀನ್ ಗೌಡ, ಒಬ್ರು ಪುಟ್ಟರಾಜು, ನವೀನ್ ಗೌಡ, ಶರತ್, ಇನ್ನೊಬ್ರು ಕಾರ್ತಿಕ್. ದೇವರಾಜೇಗೌಡನ ಮೇಲೆ ಯಾಕೆ ಕೊಟ್ಟಿಲ್ಲ? ಸೈಬರ್ ಕ್ರೈಮ್ ಕೊಡಬೇಕಲ್ಲ, ಅವರೆಂದರೆ ಪಕ್ಕ ವಿರೋಧಿ. ಈ ಡೀಲ್ ಆಗಿರೋದ್ರಿಂದ ಅವನ ಮೇಲೆ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡಲಿಲ್ಲ. ಇದು ಹೌದು. ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಅವರ ಡ್ರೈವರ್. ಅವ್ರ ಡ್ರೈವರು ಅವ್ರ ಮೊಬೈಲ್ ನಲ್ಲಿ ಅವನ್ನೆಲ್ಲ ತಗೊಂಡಿದ್ದಾನೆ, ಅವನ ಮೊಬೈಲ್ ಹಾಕೊಂಡಿದ್ದಾನೆ, ಪೆನ್ ಡ್ರೈವ್ ರೆಡಿ ಮಾಡ್ಕೊಂಡಿದ್ದಾನೆ. ಅವನ್ ಬಿಟ್ರೆ ಡ್ರೈವರ್ ಬಿಟ್ಟರೆ ಯಾರಿಗೂ ಸಿಕ್ಕಿಲ್ಲ. ಅದು ಡ್ರೈವರ್ ಕೊಡ್ಲಾಗಿ ದೇವರಾಜೇಗೌಡಕ್ಕೆ ಸಿಕ್ತು. ಸರ್ ಅದು ದೇವರಾಜೇಗೌಡ ಕೇಳಿ ಗೊತ್ತಾಗ್ತದೆ. ಅದು ನನಗೆ ಗೊತ್ತಿಲ್ಲ. ದೇವರಾಜೇಗೌಡ ಕೇಳಿದ್ರೆ ಶಿವರಾಮೇಗೌಡ ಸ್ಕೂಲ್ ಮಾಡಿಸಿದ್ನ, ದೇವರಾಜೇಗೌಡ ಇನ್ನೊಂದು ಫ್ಯಾಕ್ಟ್ರಿ ಮಾಡಿಸಿದ್ ಗೊತ್ತಿಲ್ಲ. ಬಟ್ ಹಾಸನದಲ್ಲೇ ಶಿವರಾಮೇಗೌಡ ಬಂದು ಹಂಚಿಲ್ಲ, ಡಿಕೆ ಅವರು ಬಂದಿಲ್ಲ ಹಂಚಿಲ್ಲ. ಹಾಸನದಲ್ಲಿ ಎಲ್ಲಾ ಕಡೆ ಹಂಚಿದ್ದು ದೇವರಾಜೇಗೌಡ. ಹೌದೌದು, ತಿಳ್ಕೊಂಡಿದ್ರೆ ಜನ ಮಾತಾಡ್ತಾ ಇದ್ದಾರೆ. ಇಡೀ ಹೊಳೆನರಸೀಪುರ ಕ್ಷೇತ್ರ ಇದೇ ಹಬ್ಬಿದೆ. ಉಳಿದಿದ್ದ ಹಣ ಕೊಡೋದಕ್ಕೆ ಮುಂಚೆ ಕಾರ್ತಿಕ್ ಬಾಯಿ ಬಿಟ್ಟಿಲ್ವಲ್ಲ.
ಇದು ಎಕ್ಸ್ಪೋಸ್ ಆಗಿ ಎಲ್ಲಿ ಹೋಗುತ್ತೆ ತನಿಖೆ ದಿಕ್ಕು ಅನ್ನೋದನ್ನು ತನಿಖೆ ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡಿದಂಥ ವಿಚಾರ ಇದು. ವಾಸ್ತವಾಂಶ ಏನು ತನಿಖೆ ಆಗಬೇಕು. ಇನ್ಸಿಡೆಂಟ್ ಎಲ್ಲಾಗಿದೆ, ಆ ಇನ್ಸಿಡೆಂಟ್ ಯಾಕಾಯ್ತು ಏನಾಯ್ತು ಅದು ತನಿಖೆ ಆಗಬೇಕು. ಅಲ್ಲಿಂದ ಮುಂದೆ ಕಾರ್ತಿಕ್ ಹೆಂಗ್ ಬಂತು ಅನ್ನೋದು ತನಿಖೆ ಆಗಬೇಕು. ಪೆಂಡಲ್ ಹಚ್ಚೋದು ಅದು ನಂತರದ ಡಿಸ್ಪ್ಯೂಟ್. ಅದನ್ನ ತಂದ್ರೆ ಇದನ್ನ ಮರೆಮಾಚಬಹುದು, ತನಿಖೆ ದಿಕ್ಕು ತಪ್ಪಿಸಬಹುದು, ಜನಗಳ ಮೈಂಡ್ ಡೈವರ್ಟ್ ಮಾಡಬಹುದು ಅನ್ನೋ ಉದ್ದೇಶ ನಡೆದಂತ ನಿನ್ನೆಯ ಪತ್ರಿಕಾಗೋಷ್ಠಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.